ಮತ್ತಾಯನು ಬರೆದಂಥ ಸುವಾರ್ತೆ 5ನೇ ಅಧ್ಯಾಯ 13ನೇ ವಾಕ್ಯ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ಉಪ್ಪಿನ ರುಚಿ ಬಂದೀತು. ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಬಾರದು. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ನಾವು ಯಾರಾಗಿದ್ದೇವೆ, ಯಾವ ರೀತಿಯಾಗಿ ಜೀವಿಸಬೇಕೆಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆತನು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಎಂಬುದಾಗಿ. ನಂತರ ನೋಡುವಾಗ ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ಉಪ್ಪಿನ ರುಚಿ ಬಂದೀತು. ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಬಾರದು ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಅಂದರೆ ಮೊದಲನೆಯದಾಗಿ ನೀವು ಯಾರಾಗಿದ್ದೀರಿ ಎಂಬುದಾಗಿ ಹೇಳಿ, ನಂತರ ನೀವದು ಆಗದೆ ವ್ಯರ್ಥವಾಗಿ ನಿಮ್ಮ ಜೀವಿತವನ್ನು ಕಳೆದರೆ ನಿಮ್ಮ ಅಂತ್ಯ ಹೇಗೆಂಬುದಾಗಿ ಕೂಡ ಆತನು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ. ಮೊದಲನೆಯದಾಗಿ ನಾವು ಭೂಮಿಗೆ ಉಪ್ಪಾಗಿದ್ದೇವೆ. ಅಂದರೆ ರುಚಿ ಕೊಡುವಂಥವರು, ಕ್ರಿಸ್ತನಲ್ಲಿದ್ದುಕೊಂಡು ಕ್ರಿಸ್ತನ ಮೂಲಕವಾಗಿ ದೇವರ ಪ್ರೀತಿಯನ್ನ ತಿಳಿಸುವಂಥವರು, ಕತ್ತಲೆಯಲ್ಲಿರುವಂಥವರಿಗೆ ಬೆಳಕನ್ನ ತೋರಿಸುವಂಥವರು, ಸೆರೆಯವರನ್ನ ಬಿಡಿಸುವಂಥವರು ಆಗಿರಬೇಕೆಂಬುದಾಗಿ ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾರೆ. ಹಾಗಾದರೆ ಉಪ್ಪಾಗಿರಬೇಕು ಅಂದರೆ ಅದು ಮತ್ತೊಬ್ಬರಿಗೆ ರುಚಿ ಕೊಡುವುದಕ್ಕಾಗಿಯೇ. ಹಾಗಾಗಿ ಸ್ವಾರ್ಥವನ್ನ ಬಿಟ್ಟು ಜೀವಿಸುವಂತ, ಪ್ರಾರ್ಥಿಸುವಂತ, ಸೇವೆ ಮಾಡುವಂತ ಒಂದು ಅನುಭವ ನಮ್ಮಲ್ಲಿ ಇರಬೇಕು. ಎಲ್ಲವೂ ಕೂಡ ಸ್ವಾರ್ಥದಿಂದಲೇ ಕೂಡಿರುವುದಾದರೆ ಅಂಥವರು ಈಗಾಗಲೇ ತಮ್ಮ ರುಚಿಯನ್ನ ಕಳೆದುಕೊಂಡಿದ್ದಾರೆ. ಅವರಿಂದ ಬೇರೊಬ್ಬರಿಗೆ ಯಾವುದೇ ರೀತಿಯಲ್ಲೂ, ಯಾವುದೇ ವಿಧದಲ್ಲೂ ಯಾವುದೇ ಪ್ರಯೋಜನ ಕೂಡ ಇಲ್ಲ. ಅವರು ಮತ್ತೊಬ್ಬರಿಗೆ ವ್ಯರ್ಥವಾಗಿದ್ದಾರೆ. ಅಂಥವರು ದೇವರ ದೃಷ್ಟಿಯಲ್ಲಿ ಮಾನಿಸಲ್ಪಡುವುದಕ್ಕೆ ಸಾಧ್ಯವೇ ಇಲ್ಲ. ಅವರ ಸ್ವಾರ್ಥದ ಮನೋಭಾವವೇ ಅವರ ತಿರಸ್ಕಾರಕ್ಕೂ ಅವರ ನಷ್ಟಗಳಿಗೂ ದೇವರು ತಳ್ಳಿಬಿಡುವುದಕ್ಕೂ ಕಾರಣವಾಗಿ ಬಿಡುತ್ತದೆ. ಆದ್ದರಿಂದ ಈ ದಿವಸಗಳಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ, ನೀವು ಈ ಲೋಕಕ್ಕೆ ಉಪ್ಪಾಗಿದ್ದೀರಿ. ಉಪ್ಪು ಅನ್ನುವಾಗ ಅದು ತನ್ನ ಸ್ವಭಾವದಿಂದ ಮತ್ತೊಬ್ಬರಿಗೆ ಪ್ರಯೋಜನವನ್ನು ಉಂಟು ಮಾಡುವಂಥದ್ದು. ಹಾಗಾಗಿ ನಿಮ್ಮ ಸ್ವಭಾವಗಳು, ನಿಮ್ಮ ಮಾತುಗಳು, ನಿಮ್ಮ ಆತ್ಮೀಕ ಜೀವಿತ, ದೇವರು ನಿಮಗೆ ಕೊಟ್ಟಿರುವಂಥ ವರಗಳು, ಇದೆಲ್ಲದರಿಂದ ಮತ್ತೊಬ್ಬರಿಗೆ ನೀವು ಪ್ರಯೋಜನವಾಗುವುದಾದರೆ ದೇವರ ರಾಜ್ಯ ಕಟ್ಟಲ್ಪಡುತ್ತದೆ. ಆಗಲೇ ದೇವರು ನಿಮ್ಮನ್ನು ಮೆಚ್ಚಿ ವಿಶೇಷವಾಗಿ ಆಶೀರ್ವದಿಸುವಂಥದ್ದು. ಆದ್ದರಿಂದ ಈ ದಿವಸಗಳಲ್ಲಿ ವ್ಯರ್ಥವಾಗಿ ಸ್ವಾರ್ಥದಿಂದ ಜೀವಿತವನ್ನು ನಡೆಸದೆ ನೀವು ಯಾರಾಗಿದ್ದೀರಾ ಎಂಬುದನ್ನು ಅರಿತು ಆ ರೀತಿಯಾಗಿ ಜೀವಿಸಬೇಕಂದ್ರೆ ಏನು ಮಾಡಬೇಕು ಎಂಬುದನ್ನು ತಿಳಿದು ಅದಕ್ಕಾಗಿ ಸಮರ್ಪಿಸಿರಿ. ಅದರಂತೆ ನಿಮ್ಮ ಜೀವಿತವನ್ನು ನಡೆಸಿರಿ. ತಡೆಗಳು ಮಾರ್ಪಡುವುದನ್ನು, ಜೀವಿತ ಉನ್ನತಿಗೆ ಏರುವುದನ್ನು, ದೇವರು ಸಂಗಡ ಇದ್ದು ಅತ್ಯದ್ಭುತವಾದಂಥ ಕಾರ್ಯಗಳನ್ನು ನೆರವೇರಿಸುವುದನ್ನು ಕಾಣುತ್ತೀರಾ. ನೀವು ಲೋಕಕ್ಕೆ ಉಪ್ಪಾಗಿ ಅನೇಕರನ್ನು ಕ್ರಿಸ್ತನ ಬೆಳಕಿಗೂ ಪರಲೋಕ ರಾಜ್ಯಕ್ಕೂ ನಡೆಸುವಂಥ ಸಾಧನವಾಗಿ ಬಳಕೆಯಾಗುವಂಥದ್ದು ನಿಶ್ಚಯ. ಆ ರೀತಿಯಾಗಿ ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದ ಮೂಲಕ ನಿನ್ನ ಮುಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯ. ನಾವು ಲೋಕಕ್ಕೆ ಉಪ್ಪಾಗಿದ್ದೇವೆ. ಮತ್ತೊಬ್ಬರಿಗೆ ಅಪ್ಪ ನಾವು ರುಚಿ ಕೊಡುವವರಾಗಿ, ನಿನ್ನ ಮಹಿಮೆಯನ್ನು, ನಿನ್ನ ಪ್ರಸನ್ನತೆಯನ್ನು ಪ್ರಕಟಪಡಿಸುವವರಾಗಿ ನಾವು ಇದ್ದೇವೆ. ಅದನ್ನು ಅರಿತು ಈ ದಿವಸಗಳಲ್ಲಿ ಅದರ ಪ್ರಕಾರ ಜೀವಿಸಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ಸ್ವಾರ್ಥವಪ್ಪ ಬಿಟ್ಟು ನೀಗಲಿ. ಸ್ವಾರ್ಥದ ಪ್ರಾರ್ಥನೆಗಳು, ಸ್ವಾರ್ಥದ ಯೋಚನೆಗಳು, ಸ್ವಾರ್ಥದ ಕಾರ್ಯಗಳು, ಮತ್ತೊಬ್ಬರಿಗಪ್ಪ ಯಾವುದೇ ವಿಧದಲ್ಲೂ ಪ್ರಯೋಜನವಿಲ್ಲದೆ ಇರುವಂಥ ನಿಷ್ಪ್ರಯೋಜಕ ಜೀವಿತವನ್ನು ನಡೆಸುವಂಥದ್ದನ್ನು ಅಪ್ಪ ಇಂದಿಗೆ ನಿಲ್ಲಿಸಿ ನಿನ್ನ ಮುಂದೆ ಅಪ್ಪ ಸಮರ್ಪಿಸಿ ನೀನು ಬಯಸುವಂಥ ಪ್ರಯೋಜನಕರವಾದ ಪಾತ್ರೆಗಳಾಗಿ ಮತ್ತೊಬ್ಬರಿಗೆ ಆಶೀರ್ವಾದವಾಗಿ ಜೀವಿತವನ್ನು ನಡೆಸುವುದಕ್ಕೆ ಒಬ್ಬೊಬ್ಬರಿಗೂ ಸಹಾಯ ಮಾಡು, ಘನಪಡಿಸು ಕರ್ತನೆ. ನಿನ್ನ ಪ್ರಸನ್ನತೆಯಿಂದ ಉದ್ಧರಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ನೀನು ಜೊತೆಗಾರನಾಗಿರು. ಎಲ್ಲ ಇಕ್ಕಟ್ಟುಗಳನ್ನು, ಸಾಲ ಭಾರಗಳನ್ನು, ಎಲ್ಲ ಕೊರತೆಗಳನ್ನು ನೀಗಿಸಿ ಕರ್ತನೆ. ಗರ್ಭಫಲವನ್ನು ಅನುಗ್ರಹಿಸಿ ನಿಂದೆ ಅವಮಾನಗಳನ್ನು ಮಾರ್ಪಡಿಸಿ ಘನವಂತರಾಗಿ ನಡೆಯುವಂಥ ನೀನು ಆಶೀರ್ವದಿಸು. ನೀನು ಆತಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನವನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.